ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೊಂದು ಮತ್ತೊಂದು ಕೂರ್ಗಿ ಶೈಲಿಯ ಚಿಕನ್ ಬ್ಲ್ಯಾಕ್ ಫಾರೆಸ್ಟ್ನ ಹೇಗೆ ಮಾಡ್ಕೊಬೇಕು ಅನ್ನೋದನ್ನು ಭಾಳ ಈಸಿಯಾಗಿರೋಂಥ ಮತ್ತು ಭಾಳ ಅಥೆಂಟಿಕ್ಕಾಗಿ ಮಾಡ್ಕೊಬೋದಾದಂಥ ಈ ರೆಸಿಪಿ ಕೂಡ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿಕೊಂಡು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಈಗ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನೋಡಿಕೊಂಡು ಆಮೇಲೆ ಇದನ್ನು ಹೇಗೆ ಮಾಡೋದು ಅಂತ ಈ ವಿಧಾನಗಳನ್ನೆಲ್ಲ ನೋಡ್ಕೊತಾ ಹೋಗೋಣ. ಅಂದರೆ ಕೂರ್ಗಿ ಶೈಲಿಯ ಬ್ಲ್ಯಾಕ್ ಫಾರೆಸ್ಟ್ ಚಿಕನ್ನ ಮಾಡೋದಕ್ಕೆ ಬೇಕಾಗಿರುವಂಥ ಮೊದಲನೇದಾಗಿ ಈ ಮಸಾಲ ಭಾಳ ಇಂಪಾರ್ಟೆಂಟು. ಅದಕ್ಕೆ ಬರೀ ಮಸಾಲದೇ ಒಂದು ಇಂಗ್ರೀಡಿಯೆಂಟ್ ತೋರಿಸಿ ಈ ಮಸಾಲ ಮಾಡಿ ರೆಡಿ ಮಾಡ್ಕೊಂಡು ಆದಮೇಲೆ ಮತ್ತೆ ಮುಂದಿನ ಪ್ರೊಸೀಜರ್ ಹೇಗೆ ಅನ್ನೋದನ್ನ ತೋರಿಸೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಬೇಕಾಗಿರುವಂಥ ಈಗ ಪದಾರ್ಥಗಳನ್ನ ನೋಡ್ಕೋಣ. ಅರ್ಧ ಟೀ ಸ್ಪೂನ್ನಷ್ಟು ಮೆಂತೆ, 1 ಟೀ ಸ್ಪೂನ್ನಷ್ಟು ಧನಿಯಾ ಕಾಳು, ಅರ್ಧ ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಮೆಣಸಿನಕಾಳು, 1 ಕಡ್ಡಿಯಷ್ಟು ಕರಿಬೇವು, 1 ಇಂಚು ಚಕ್ಕೆ, 5 ಲವಂಗ, 4 ಏಲಕ್ಕಿ, ಎಲ್ಲ ಫ್ರೆಶ್ ಆಗಿರುವಂಥದ್ದು. ಈಗ ಇದನ್ನ ನೀಟಾಗಿ ಹುರ್ಕೊಂಡು ಹಂತವಾಗಿ ಪೌಡ್ರ್ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಮೊದಲನೇದಾಗಿ ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿನ ತೊಗೊಂಡಿದ್ದೀನಿ. ಕಡಾಯಿ ಒಂದು ಚೂರು ಬಿಸಿ ಆಗಲಿ. ಈಗ ಎಲ್ಲ ಪದಾರ್ಥಗಳ್ನು ಕಡಾಯಿಗೆ ಹಾಕ್ಕೊಂಡಿದ್ದೀನಿ. ಬಿಸಿಯಾಗಿದೆ ಇದು ಎಲ್ಲ. ಈಗ ನೀಟಾಗಿ ಗರಿ ಆಗೋವರೆಗೂ ಹುರ್ಕೋಣ ಒಂದು ಮೀಡಿಯಮ್ ಫ್ಲೇಮ್ನಲ್ಲೇ. ಈಗ ಎಲ್ಲ ಪದಾರ್ಥಗಳನ್ನೂ ಹುರ್ಕೊಂಡಿದ್ದಾಯಿತು. ಇದನ್ನು ಒಂದು ಸೈಡ್ನಲ್ಲಿ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಕೊಂಬೋಣ. ಈಗ ಹುರಿದಿಕೊಂಡಿದ್ದಂಥದ್ದು ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ಈಗ ಒಂದು ಮಿಕ್ಸರ್ ಜಾರ್ನಲ್ಲಿ ಸೇರಿಸ್ಕೊಂಡು ನೀಟಾಗಿ ಪುಡಿ ಮಾಡ್ಕೊಂಬೋಣ. ನೋಡಿದ್ರಲ್ಲ, ಫೈನ್ ಪೌಡ್ರನ್ನ ಮಾಡಿ ಇಟ್ಕೊಂಡಿದ್ದಾಯಿತು. ಈಗ ಇದನ್ನು ಒಂದು ಸಪ್ರೇಟ್ ಬೌಲ್ನಲ್ಲಿ ಹಾಕಿ ಇಟ್ಕೊಂಬೋಣ. ನೀಟಾಗಿ ತೊಳೆದಿಟ್ಕೊಂಡಿದ್ದಂಥ ಅರ್ಧ kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ ವಿತ್ ಬೋನು. ಆಮೇಲೆ 1 ಲೆಗ್ ಪೀಸ್ನ ತೊಗೊಂಡಿದ್ದೀನಿ. ಸಣ್ಣ ಸೈಜಿನ ಮೀಡಿಯಮ್ನ ಈರುಳ್ಳಿನ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು. 1 ಟೀ ಸ್ಪೂನ್ನಷ್ಟು ಕಾಚಂಪುಳಿನ ಬಿಸಿನೀರಿನಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ನಷ್ಟು ಗಾರ್ಲಿಕ್ ಜಿಂಜರ್ ಪೇಸ್ಟು, ಅಡುಗೆ ಎಣ್ಣೆ 1 ಟೀ ಸ್ಪೂನು. ಆವಾಗಲೇ ಸ್ಪೈಸ್ ಮಸಾಲ ಮಾಡ್ಕೊಂಡ್ವಲ್ಲ ಕೂರ್ಗಿ ಶೈಲಿದು, ಆ ಸ್ಪೈಸ್ ಮಸಾಲ 1 ಟೀ ಸ್ಪೂನ್ನಷ್ಟು, 5 ಚಿಲ್ಲಿನ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು. ಈಗ ಇದನ್ನೆಲ್ಲ ಬಳಸ್ಕೊಂಡು ಮ್ಯಾರಿನೇಷನ್ ಮಾಡ್ಕೋಣ. ಚಿಕನ್ನ ನೀಟಾಗಿ ತೊಗೊಂಡಿದ್ದೀನಿ. ಈ ಚಿಕನ್ಗೆ ಕಟ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಕೂಡ ಸುಮಾರು ಒಂದು 3/4 ಭಾಗ ಅಷ್ಟು ಹಾಕೋಣ. ಗಾರ್ಲಿಕ್ ಜಿಂಜರ್ ಪೇಸ್ಟ್ನು ಕೂಡ ಹಾಕ್ಕೊತಾ ಇರೋದು. ಹಸಿಮೆಣಸಿನ್ಕಾಯಿನ ಈಗ ಹಾಕೋಣ. ಸ್ಪೈಸ್ ಪೌಡ್ರನ್ನ ಕೂಡ ಈಗ ಸೇರಿಸ್ಕೊತಾ ಇರೋದು. ಕಾಚಂಪುಳಿನ ಈಗ ಸೇರಿಸ್ಕೊತಾ ಇದ್ದೀನಿ. 1 ಟೀ ಸ್ಪೂನ್ನಷ್ಟು ಎಣ್ಣೆನ ಕೂಡ ಸೇರಿಸ್ಕೋಣ. ಈಗ ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡ್ರೋಣ. ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರಿಂದ ಉಪ್ಪನ್ನು ಮಾತ್ರ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಮ್ಯಾರಿನೇಷನ್ ಮಾಡಬೇಕಾದ್ರೆ ಎಲ್ಲ ಹಸೇದೆ ಹಿಂಗೆ ಮಾಡ್ಕೊಂಬಿಡ್ಬೇಕು. ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದನ್ನು ಸರಿಸುಮಾರು ಒಂದು ಅರ್ಧ ಅವರ್ ಅಷ್ಟು ಮ್ಯಾರಿನೇಷನ್ಗೋಸ್ಕರ ಇಟ್ಕೊಳ್ಳೋಣ. ನೀಟಾಗಿ ಹಾಕಿ ಇಕ್ಕಿರೋವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಚಿಕನ್ಗೆ ಇಟ್ಕೊಬೇಕು. ಅದಕ್ಕೋಸ್ಕರನೇ ಈಗ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. 4 ಟೀ ಸ್ಪೂನ್ ಅಷ್ಟನ್ನ ಎಣ್ಣೆನ ತೊಗೊಂಡಿದ್ದೀನಿ ಈಗ ಫ್ರೈ ಮಾಡೋದಕ್ಕೋಸ್ಕರ. 1 ಟೀ ಸ್ಪೂನ್ ಅಷ್ಟು ತುಪ್ಪ, ಬ್ಲ್ಯಾಕ್ ಫಾರೆಸ್ಟ್ ಮಸಾಲ 1 ಟೀ ಸ್ಪೂನು, 1 ಇಂಚಷ್ಟು ಶುಂಠಿನ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, 1 ಕಡ್ಡಿ ಕರಿಬೇವು, 2 ಏಲಕ್ಕಿ, 10-12 ಬೆಳ್ಳುಳ್ಳಿನ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಕಾಚ್ಪುಳಿನ ಫ್ರೈ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ನೋಡ್ಕೊಳ್ಳೋಣ. ಸ್ಟವ್ ಹಚ್ಕೊಂಡೆ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಂದು ಚೂರು ಬಿಸಿ ಆಗಲಿ. ಒಂದು ಸರಿ ಬಿಸಿ ಆದಮೇಲೆ ಎಣ್ಣೆನ ಹಾಕ್ಕೊತಾ ಇರೋದು. ಎಣ್ಣೆ ಬಿಸಿ ಆಗ್ತಾರೋ ಹಂತದಲ್ಲೇ ತುಪ್ಪನ ಕೂಡ ಸೇರಿಸ್ಕೋಣ. ತುಪ್ಪನೂ ಮತ್ತು ಎಣ್ಣೆ ನೀಟಾಗಿ ಬೆರಿಬೇಕು. ಚಾಪ್ ಮಾಡಿ ಇಟ್ಕೊಂಡಿದ್ದಂಥ ಶುಂಠಿನ ಮತ್ತು ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೋಣ. ಫ್ಲೇಮು ಈಗ ಮೀಡಿಯಮ್ ಫ್ಲೇಮ್ ಮಾಡ್ಕೊಂಬೋಣ. ನೀಟಾಗಿ ಫ್ರೈ ಮಾಡ್ಕೊಂಡಿದ್ದನ್ನ ಒಂದು ಚೂರು ಬಣ್ಣ ಚೇಂಜ್ ಆಗಬೇಕು. ಈಗ ಇದಕ್ಕೆ 2 ಏಲಕ್ಕಿನ ಕೂಡ ಸೇರಿಸ್ಕೊತಾ ಇರೋದು. ಏಲಕ್ಕಿ ಈ ಹಂತದಲ್ಲಿ ಹಾಕ್ಕೊಂಡಾಗ ಏನಾಗ್ತಿರಂದರೆ ಚೆನ್ನಾಗಿ ಅದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸು ಮತ್ತು ಆರೋಮ ಎಣ್ಣೆಗೆ ಬಿಟ್ಕೊಂಡು ಎಣ್ಣೆ ಕೂಡ ಅದೇ ಥರ ಫ್ಲೇವರ್ಡ್ ಆಗ್ತಿದೆ. ಈಗ ಕರಿ ಲೀಫ್ನ ಕೂಡ ಸೇರಿಸ್ಕೊಂಡಿರೋದು. ಈಗ ನೀಟಾಗಿ ಎಲ್ಲ ಫ್ರೈ ಆಗಿದೆ. ಇವಾಗ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನ್ನ, ಅದನ್ನು ಈಗ ಸೇರಿಸ್ಕೋಣ. ಆ ಮ್ಯಾರಿನೇಷನ್ನಲ್ಲಿ ಇದ್ದಂಥ ನೀರನ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊಂಬಿಡಿ. ಚಿಕನ್ನು ಕಂಪ್ಲೀಟಾಗಿ ಬಣ್ಣ ಬದಲಾಯಿಸೋವರೆಗೂ, ಅಂದರೆ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಲಿಡ್ನ ಕ್ಲೋಸ್ ಮಾಡಿಕೊಂಡು ಸುಮಾರು ಒಂದು 2-3 ನಿಮಿಷ ಹೀಗೆ ಇಟ್ಕೊಳ್ಳೋಣ. ಸೆಂಟ್ರ್ನಲ್ಲಿ ಒಂದು ಸರಿ ತೆಕ್ಕೊಂಡು ಈಗ ತಿರ್ಸ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಮತ್ತೆ ಇಟ್ಕೊಳ್ಳೋಣ. 4 ನಿಮಿಷ ಆಗಿದೆ. ನೀರು ನೋಡಿದ್ರಲ್ಲ, ಏನು ನಾವು ನೀರು ಆ್ಯಡೇ ಮಾಡಲಿಲ್ಲ, ಆದರೂ ಕೂಡ ಎಷ್ಟೊಂದು ನೀರು ಬಿಟ್ಕೊಂಡಿದೆ. ಈಗ ಈ ಹಂತದಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಫಾರೆಸ್ಟ್ ಮಸಾಲಾನ ಹಾಕೋಣ.
ಈಗ ಮತ್ತೊಂದು 7 ನಿಮಿಷ ಇದೇ ರೀತಿ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಬಾಯ್ಲ್ ಆಗಲಿ. ಚೆನ್ನಾಗಿ ಬಾಯ್ಲ್ ಆಗೋಗಿದೆ. ಪೀಸ್ಗಳ ಸೈಜ್ ನೋಡಿದ್ರೆ ಗೊತ್ತಾಗ್ತಿರಲ್ಲ, ವಾಟರ್ನೆಲ್ಲ ನೀಟಾಗಿ ಎವಾಪ್ರೇಟ್ ಆಗಿಬಿಡಲಿ. ಎಷ್ಟಾಗ್ತಿರೋ ಅಷ್ಟು ನೀರನ್ನ ಎಳ್ಕೊಬೇಕದು. ಫ್ಲೇಮ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಒಂಚೂರು ಬ್ಲ್ಯಾಕ್ ಪೌಡ್ರನ್ನ ಹಾಕೋಣ. ಈಗ ಏನು ಕ್ಲೋಸ್ ಮಾಡಬಾರ್ದು, ಎಣ್ಣೆ ಸಪ್ರೇಟ್ ಆಗೋವರೆಗೂ ಇದೇ ರೀತಿ ಇಟ್ಕೊಬೇಕು. ನೀವು ಕೂಡ ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ. ಭಾಳ ಸುಲಭವಾಗಿ ಮಾಡ್ಬೋವಂಥ ರೆಸಿಪಿ ಇದು. ಪೀಸ್ ನೋಡಿ ಎಷ್ಟು ಸಣ್ಣದಾಗಿ ಎಷ್ಟು ನೀಟಾಗಿ ಚೆನ್ನಾಗಿ ಬಾಯ್ಲ್ ಆಗೋಗಿದೆ. ಈಗ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ. ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಫೈನಲ್ ಆಗಿ ಇದಕ್ಕೆ ಈಗ ಒಂದು 2 ರಿಂದ 3 ಪಿಂಚಷ್ಟು ಮಸಾಲ ಪೌಡ್ರನ್ನ ಉದುರಿಸ್ಕೊಬೇಕು. ಯಾಕೆ ಈ ರೀತಿ ಮಸಾಲ ಪೌಡ್ರನ್ನ ಹಾಕ್ತೀವಿ ಹಂತವಾಗಿ ಅಂದರೆ, ಇರೋವಂಥ ನೀರು ನೀಟಾಗಿ ಅಬ್ಸರ್ವ್ ಆಗಿಬಿಡ್ತೀರ ಬೇಗ. ನೋಡಿ ಎಷ್ಟು ಥಿಕ್ನೆಸ್ ಆಗಿಬಿಡ್ತು. ಈಗ ಕಾಚ್ಪುಳಿನ ಇಟ್ಕೊಂಡಿದ್ವಲ್ಲ, ಆ ಕಾಚ್ಪುಳಿನ ಒಂದು ಚೂರು ಸೇರಿಸ್ಕೊಂಡ್ಬಿಡ್ತೀನಿ. ತುಂಬ ಹುಳಿ ಅನಿಸಿದ್ರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಮ್ಗೆ ಅಭ್ಯಾಸ ಇರೋದ್ರಿಂದ ನಾವು ಇದನ್ನ ಹಾಕ್ಕೊತೀನಿ. ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣವೇ ಕಂಪ್ಲೀಟಾಗಿ ನಿಮಗೆ ಕಲರು ಚೇಂಜ್ ಆಯಿತು. ಇವತ್ತಿನ ಈ ಚಿಕನ್ ಬ್ಲ್ಯಾಕ್ ಫಾರೆಸ್ಟು ಇಲ್ಲಿಗೆ ಮುಗೀತು. ಸ್ಟವೆಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ಅಡುಗೆ ಹೇಗನ್ನಿಸ್ತು ಏನು ಅನ್ನೋದನ್ನು ನೀವು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈಗ ಮತ್ತೊಂದು ಸರಿ ಒಂದು ಪೀಸ್ನ ಚೆಕ್ ಮಾಡ್ತೀನಿ. ನೋಡ್ಬೋದು ನೀವು, ಕಡ್ಡಿ ಹಿಂಗೆ ಚುಚ್ಚಿದ ತಕ್ಷಣ ಅಷ್ಟು ನೀಟಾಗಿ ಒಳಗಡೆ ಹೋಯ್ತು. ಅಂದರೆ ಚೆನ್ನಾಗಿ ಚಿಕನ್ನು ಬಾಯ್ಲ್ ಆಗಿದೆ. ಉಪ್ಪು ಹುಳಿ ಭಾಳ ಪರ್ಫೆಕ್ಟ್ ಆಗಿದೆ. ಮಸ್ಟ್ ಆ್ಯಂಡ್ ಟ್ರೈ. ನೋಡಿದ್ರಲ್ಲ ಇವತ್ತಿನ ಈ ರೆಸಿಪಿ ಎಷ್ಟು ಸುಲಭವಾಗಿ ಮಾಡ್ಬೋದು ಮತ್ತು ಎಷ್ಟು ಅಥೆಂಟಿಕ್ ವೇನಲ್ಲಿ ಸಾಧ್ಯವಾದಷ್ಟು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಎಂದಿನಂತೆ ನಾನು ನಿಮಗೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ ಈಟಿಂಗ್.